13ನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಇದರ ಕುರಿತು ಮಾಧ್ಯಮಗೋಷ್ಠಿ ಏರ್ಪಡಿಸಲಾಗಿತ್ತು. ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಪಿ ಶ್ರೀನಿವಾಸಪ್ಪ, ಅಯ್ಯರ್ ವಿಕ್ಕಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ರು. 33 ವರ್ಷಗಳ ಹಿಂದೆ ನಡೆದ ಕಹಿ ಘಟನೆ ಇಂದಿಗೂ ದೇಶದ ಜನ ಮರೆತಿಲ್ಲ. ರಾಜೀವ್ ಗಾಂಧಿಯವರ ಸಾಧನೆ ಯಶಸ್ವಿ, ಸದಾ ನಮ್ಮ ನೆನಪಿನಲ್ಲಿದೆ. ಭಯೋತ್ಪಾದಕರ ನಿಗ್ರಹವಾಗಬೇಕು, ದೇಶದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕೆಂದು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ आचरिಸಲಾಗ್ತಿದೆ. जब तक सूरज चांद रहेगा राजीव गांधी का नाम रहेगा, जब तक सूरज चांद रहेगा राजीव गांधी का नाम रहेगा, जब तक सूरज चांद रहेगा. राजीव ಗಾಂಧಿ ಯಾತ್ರೆ ಇಡೀ ವರ್ಷ ನಡೆಯುತ್ತೆ ವಿಜೃಂಭಣೆಯಿಂದ. ಈ ವರ್ಷ ಸಹ ಮಾಡ್ತಾ ಇದ್ದೀವಿ, ಏನು ಹೇಳ್ತೀರಾ? ಹೌದು ಸರ್, ನಾವು ಪ್ರತಿ ವರ್ಷದಂತೆ 33 ವರ್ಷಗಳಿಂದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲು SS ಪ್ರಕಾಶಮ್ ಅವ್ರು ಮಾಡ್ತಾಯಿದ್ರು, ಅವ್ರ ನಂತರ ನಮ್ಮ ದೊರೆಯವರು ಮಾಡ್ತಾಯಿದ್ದಾರೆ. ಇಲ್ಲಿಂದ ಪೆರಂಬೂರ್ವರೆಗೂ ನಾವು ಈ ರಾಜೀವ್ ಗಾಂಧಿ ಜ್ಯೋತಿನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಸರ್. ನಮ್ಮ ಉದ್ದೇಶ ಒಂದೇ ಸರ್, ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ ನಮ್ಮ ಭಾರತ ದೇಶಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಮಾಹಿತಿ ತಂತ್ರಜ್ಞಾನ, ಟೆಲಿಕಾಂ ಕ್ರಾಂತಿ, ಇನ್ನು ಮುಂತಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ರಾಜೀವ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿರುವಂಥ ಸಮಯದಲ್ಲಿ ನಮ್ಮ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆ ಯುವ ಪೀಳಿಗೆಗೆ ತುಂಬ ಒಳ್ಳೆಯದಾಗೈತೆ. ಇವತ್ತಿನ ದಿವಸ ಯುವಕರು ಎಲ್ಲಿಂದ ನಮ್ಮ ಏನು ಒಂದು ಕಮ್ಯುನಿಕೇಷನ್ ಅಂತ ಕರಿತೀವಿ ನಾವು ಸರ್, ಅದರಲ್ಲಿ ಈ ತಂತ್ರಜ್ಞಾನದಲ್ಲಿ ಭಾಳ ಮುಂದುವರೆದಿದ್ದಾರೆ. ಸಿಟಿನಿಂದ ಸಿಟಿಗೆ, ದೇಶದಿಂದ ದೇಶಕ್ಕೆ ಈ ಕಮ್ಯುನಿಕೇಷನ್ ಏನು ಒಂದು ಅವರು ಕೊಟ್ಟಿರುವಂಥ ಕೊಡುಗೆಯಲ್ಲಿ ಇವತ್ತಿನ ದಿವಸ ಎಲ್ಲ ಕಮ್ಯುನಿಕೇಷನ್ಗಳು ಪ್ರತಿಯೊಂದು ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಈ ರೀತಿ ಮಾರ್ಗ ಮಾಡಿದ್ದಾರೆ. ಅಂಥ ವ್ಯಕ್ತಿನ ಉಗ್ರಗಾಮಿಗಳು ಬಲಿಯಾಗ್ಬಿಟ್ರು. ಅದು ನಮಗೆ ತುಂಬ ದುಃಖ ಆಗ್ತೈತೆ. ದಯವಿಟ್ಟು ನಾವು ಸರ್ ಬೆಂಗಳೂರು KPCCಯಿಂದ ಹಿಡಿದು ನಾವು ಪೆರಂಬೂರ್ವರೆಗೂ ಹೋಗ್ತೀವಿ ಸರ್. ಹೋಗುವಂಥ ದಾರಿಗಳಲ್ಲಿ ನಾವು ರಾಜೀವ್ ಗಾಂಧಿ ಅವರು ಏನು ಸಾಹಸ ಮಾಡಿದ್ದಾರೆ, ಅವ್ರ ಕೊಡುಗೆಯನ್ನು ನಾವು ಜನಕ್ಕೆ ನಾವು ತಲುಪಿಸ್ಕೊಂಡು ನಾವು ಪೆರಂಬೂರ್ವರೆಗೂ ಹೋಗ್ತಾ ಇದ್ದೀವಿ ಸರ್. ಎಷ್ಟು ದಿವಸಗಳ ಕಾಲ ನಡೆಯುತ್ತೆ ಸರ್? ಈ ಸಾರಿ ನಾವು 7 ಡೇಸ್ ಇಟ್ಕೊಂಡಿದ್ದೀವಿ ಸರ್. 7 ದಿವಸಗಳ ಕಾಲ ಈ ಕಾರ್ಯಕ್ರಮ ಇರ್ತದೆ ಸರ್. ಯಾಕೆ ಸರ್ ಇದು ಕಮ್ಮಿ ಆಯ್ತಲ್ಲ? ಮೊದಲು ತಿಂಗಳಾನುಗಟ್ಟಲೆ ನಡೀತಾ ಇತ್ತು ಸರ್. ಅದು ನಾವು ಬರ್ತ್ಡೇಗೆ ಮಾಡ್ಕೊಳ್ತೀವಿ ಸರ್. ಈಗ ನಾವು ಪುಣ್ಯತಿಥಿಗೆ ಮಾಡ್ತಾ ಇರೋದ್ರಿಂದ ನಾವು ಈ ಕಡೆ ಮೈಸೂರು, ಕೇರಳ, ಪಾಂಡಿಚೇರಿ ಅನೇಕ ಕಾಂಗ್ರೆಸ್ನ ಮುಖಂಡರು ಬಂದು ರಿಸೀವ್ ಮಾಡಿಕೊಂಡು ನಮ್ಮನ್ನು ಬೀಳ್ಕೊಡುಗೆ ಮಾಡ್ತಾ ಇದ್ದೀವಿ. ಇದ್ರ ಮುಂದೆ ಸಂದೇಶ ರವಾನೆ ಏನಾಗುತ್ತೆ ಸರ್? ಏನಿಲ್ಲ ಸರ್, ಇವತ್ತಿನ ದಿವಸ ನಾವು ರಾಜೀವ್ ಗಾಂಧಿ ಅವರು ಏನು ಮಾಡಿದ್ದಾರೆ ಅನ್ನೋದೊಂದು ಶಕ್ತಿ ತೋರಿಸ್ತಾ ಇದ್ದೀವಿ. ಆಮೇಲೆ ಅವ್ರನ್ನ ಯಾವ ರೀತಿ ಉಗ್ರಗಾಮಿಗಳು ಕೊಂದರು ಅನ್ನೋದ್ರ ಬಗ್ಗೆನೂ ನಾವು ದೇಶೀಯ ಜನಕ್ಕೆ ಮುಟ್ಟಿಸ್ತಾ ಇದ್ದೀವಿ ಸರ್. ಪ್ರಧಾನಿ ರಾಜೀವ್ ಗಾಂಧಿಯವರ ಹೆಸರಲ್ಲಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಅಂತ ನಾವು ವರ್ಷ 2 ಟೈಮ್ ತೊಗೊಳ್ತಾ ಇದ್ದೀವಿ. ಇದು ಇವಾಗ ಪುಣ್ಯತಿಥಿಗೆ ಶ್ರೀಪೆರಂಬತ್ತೂರಿಗೆ ತೊಗೊಂಡು ಹೋಗ್ತಾ ಇದ್ದೀವಿ ಈ ರಾಜೀವ್ ಜ್ಯೋತಿ ಯಾತ್ರೆನ. ರಾಜೀವ್ ಜ್ಯೋತಿ ಯಾತ್ರೆ ಅವ್ರು ಹುಟ್ಟಿದ ಜನ್ಮ ದಿನಾಚರಣೆಗೆ ನಾವು ಇಲ್ಲಿಂದ ಡೆಲ್ಲಿವರೆಗೆ 12 ಸ್ಟೇಟ್ ಹೋಗ್ತಾ ಇರ್ತೀವಿ. ಈ ರಾಜೀವ್ ಜ್ಯೋತಿ ಯಾತ್ರಾ ಉದ್ದೇಶ ಏನಂತ ಹೇಳಿದ್ರೆ, ಈ ದೇಶದಲ್ಲಿ ಭಯೋತ್ಪಾದಕ ನಡಿಬಾರ್ದು, ಈ ದೇಶದಲ್ಲಿ ಉಗ್ರಗಾಮಿಗಳಿರಬಾರ್ದು ಅಂತ KPCC ಆದರ್ಶ ಮೇಲೆ ಮಾಡ್ತಾ ಇದ್ದೀವಿ. ವರ್ಷ ಇದು ತಮಗೆಲ್ಲ ಗೊತ್ತಿದೆ. ಈ ರಾಜೀವ್ ಜ್ಯೋತಿ ಯಾತ್ರೆ ಯಾತಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಉಗ್ರಗಾಮಿಗಳು ಇರಬಾರ್ದು ಅಂತ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಅವ್ರ ಕೊಡುಗೆ 18 ವಯಸ್ಸಲ್ಲಿ ಮತದಾನ ಮಾಡುವ ಹಕ್ಕನ್ನು ಕೊಟ್ಟಿದ್ದು ರಾಜೀವ್ ಗಾಂಧಿಯವರು, ಪಂಚಾಯತ್ ರಾಜ್ ತೊಗೊಂಡು ಬಂದಿದ್ದು ರಾಜೀವ್ ಗಾಂಧಿಯವರು, ಕಂಪ್ಯೂಟರ್ ವರ್ಲ್ಡ್ ತೊಗೊಂಡು ಬಂದಿದ್ದು ರಾಜೀವ್ ಗಾಂಧಿಯವರು, ಮೊಬೈಲ್ ವರ್ಲ್ಡ್ ತೊಗೊಂಡು ಬಂದಿದ್ದು ರಾಜೀವ್ ಗಾಂಧಿಯವರು, ಮಹಿಳೆಯರಿಗೆ 50% ಕೊಡಬೇಕಂತ ಇವತ್ತು ಆಗಿದೆ ಅಂತ ಹೇಳಿದ್ರೆ ಅದನ್ನು ತೊಗೊಂಡು ಬಂದಿದ್ದು ರಾಜೀವ್ ಗಾಂಧಿಯವರು. ಅವ್ರ ಕೊಡುಗೆಯನ್ನು ನಾವು ಹೇಳಬೇಕಾಗಿದೆ, ಜನರಿಗೆ ತಿಳಿಸಬೇಕಾಗಿದೆ. ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ಉಗ್ರಗಾಮಿಗಳು ಜಾಸ್ತಿ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಯಾತಕ್ಕೆಂದರೆ ಇಂದಿರಾ ಗಾಂಧಿ ಅವ್ರನ್ನ ಕೊಂದಿದ್ದು ಉಗ್ರಗಾಮಿಗಳೇ, ಇವಾಗ ರಾಜೀವ್ ಗಾಂಧಿ ಕೊಂದು ಉಗ್ರಗಾಮಿಗಳೇ, ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಿದ್ದು ಉಗ್ರಗಾಮಿಗಳೇ. ಈ ಉಗ್ರಗಾಮಿಗಳ ಬಗ್ಗೆ ನಾವು ಹೇಳಬೇಕಂತ ಹೇಳಿದ್ರೆ, ಈ ದೇಶದಲ್ಲಿ ಉಗ್ರಗಾಮಿಗಳು ಇರಬಾರ್ದು ಅಂತಾನೆ ಉದ್ದೇಶದಲ್ಲಿ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ರಾಜೀವ್ ಗಾಂಧಿ ಅವರು ಶ್ರೀಪೆರಂಬತ್ತೂರಲ್ಲಿ LTT ಮುಖಾಂತರ ಕೊಂದರು ಅಂತ ಗೊತ್ತಾಗದ ಮೇಲೆ ನಾವೆಲ್ಲ ನೊಂದಿದ್ದೀವಿ. ಇನ್ನೂ ರಾಜೀವ್ ಗಾಂಧಿ ತೀರೋಗಿಲ್ಲ, ರಾಜೀವ್ ಗಾಂಧಿ ಎಲ್ಲರೂ ಮನಸ್ಸಲ್ಲಿ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ರಾಜೀವ್ ಗಾಂಧಿ ಅವರು ಕೊಡುಗೆ ಈ ದೇಶಕ್ಕೋಸ್ಕರ ಅವ್ರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಆ ತ್ಯಾಗ ಮಾಡಿದ್ದಕ್ಕೆ ಇದನ್ನು ದೊರೆಯವರು ಇವಾಗ ನೇತೃತ್ವ ತೊಗೊಂಡಿದ್ದಾರೆ. SS ಪ್ರಕಾಶ್ ನೇತೃತ್ವದಲ್ಲಿ ನಡೀತಾ ಇದ್ದಿದ್ದು ಅವರು ತೀರೋಗಿದ ಮೇಲೆ ಈ ಜ್ಯೋತಿನ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಈ ಜ್ಯೋತಿನಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. 150 ಜನ ಇಲ್ಲಿಂದ ಹೋಗ್ತಾ ಇದ್ದೀವಿ. ಈ ಜ್ಯೋತಿನಲ್ಲಿ ನಾವು ಹೇಳೋದು ಏನಂತ ಹೇಳಿದ್ರೆ, ರಾಜೀವ್ ಗಾಂಧಿ ಹೆಸರಲ್ಲಿ ಬರೋ ಜ್ಯೋತಿ ಇದು ಒಂದೇ, ಬೇರೆ ಯಾರೂ ಇಲ್ಲ.
ಕಳೆದ 33 ವರ್ಷಗಳಿಂದ ಮಾಡೋದು ನಾವೇ, ಬೇರೆ ಯಾರೂ ಮಾಡ್ತಾ ಇಲ್ಲ. ಒಂದೊಂದು ಸ್ಟೇಟಲ್ಲಿ ಮಾಡ್ತಾರೆ, ಒಂದೊಂದು ವರ್ಷ ಬರ್ತಾರೆ. ಇದ್ರೂ ನಾವು